ಮಾಡಿದ್ದು ಬರ್ತಾ ಇಲ್ಲ, ಅದು ಹೊರಗೆ ಬರ್ತಾ ಇಲ್ಲ. ಹೆಣ್ಣುಮಕ್ಕಳು ಹೇಳಿದೀಗ ನೀವು ಹಲವು ಸಲ ಹೇಳಿದ್ರಿ, ವೇದವಲ್ಲಿ ಅವರು ಕೊಲೆ ಆಗಿರ್ಬೋದು, ಪದ್ಮಲತಾ ಕೊಲೆ ಆಗಿರ್ಬೋದು, ಸೌಜನ್ಯಾಳ ಕೊಲೆ ಆಗಿರ್ಬೋದು, ಯಮನಾಳ ಕೊಲೆ ಆಗಿರ್ಬೋದು, ನಾರಾಯಣ ಕೊಲೆ ಆಗಿರ್ಬೋದು, ಅನೇಕ ಕೊಲೆಗಳಾದರೂ ಯಾವುದ್ರ ಬಗ್ಗೆ ಏನೂ ಇಲ್ಲ. ಯಾರು ಮಾಡಿದರು, ಏನು ಮಾಡಿದರು? ಇಂಥ ಒಂದು ಕಷ್ಟ ಸಮಯದಲ್ಲಿ ಇವತ್ತು ಸಮನ್ಸ್ ಕೊಟ್ಟದ, ಬಂದು ಉತ್ತರ ಕೊಡ್ರಿ ಅಂತೇಳಿ ಕೋರ್ಟು. ಸಂತೋಷ ಪಡೋ ವಿಷಯ. ಅಟ್ಲೀಸ್ಟ್ ಇಷ್ಟರ ಪ್ರಯತ್ನ ಮಾಡಿದ್ರಲ್ಲ, ಹೆಮ್ಮೆ ಪಡೋ ವಿಷಯ. ಅಬ್ಬಬ್ಬ ನಮ್ಮ ನ್ಯಾಯಾಂಗ, ಅಬ್ಬಬ್ಬ ನಮ್ಮ ಸರ್ಕಾರ ನೋಡ್ರದು 20 ವರ್ಷಗಳ ಇಂದ ಏನಾಗಿದೆ ತನಿಖೆ ಮಾಡಿಸಂತ್ರಿ ಆಯೋಗ ಬೆನ್ನತ್ತಿ ಪಾಪ ನಮ್ಮ ಮಹಿಳಾ ಆಯೋಗದ ಮುಖ್ಯಸ್ಥೆ ಅಥವಾ ಅಧ್ಯಕ್ಷರು ನಾಗಲಕ್ಷ್ಮಿ ಚೌಧರಿ ಅವರು ಬೆನ್ನತ್ತಿದ್ರು. ನೋ ರೆಸ್ಪಾನ್ಸ್. ಅದ DCM DKC ಷಡ್ಯಂತ್ರ ಅಂತ ಕರ್ಕೊಂಡ್ರು ಮಹಾಶಯರು. ಎಂಥದ್ದು ಎಲ್ಲ ಈ ಮೂರೂ ಪಕ್ಷಗಳ ರಾಜಕಾರಣಿಗಳು ಹೆಗ್ಗಡೆ ಅವ್ರ ಹಿಂದೆ, ವ್ಯವಸ್ಥೆ ಅವ್ರ ಹಿಂದೆ. ಪಾಪ ಇವ್ರು ಏನು ಮಾಡ್ಲಿಕ್ಕೆ ಸಾಧ್ಯದ? ಸಾವಂತಿ ನಿರಂತರ ನಡೆದಿದ್ದಾವ, ಇನ್ನೂ ನಿಲ್ತಾ ಇಲ್ಲೋ ಏನೋ. ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆದಂಗೆ ಅನ್ನಿಸ್ತಾ ಇದ್ದು, ಭಾಳ ದೊಡ್ಡದಂಗೆ. ನಿಜವಾಗಿಯೂ ಈ ದೊಡ್ಡ ಈ ಕೇಸ್ ಆಗೋದು ಕಾರಣಕರ್ತರು ಎತ್ತರಲ್ಲೂ ಮುಖ್ಯವಾಗಿ ಈ ಯೂಟ್ಯೂಬರ್ಸ್ಗಳು. ಈ ಯೂಟ್ಯೂಬರ್ಸ್ಗಳು ಇಲ್ಲದೆ ಹೋಗಿದ್ರೆ ಈ ಕೇಸ್ ಎಂದೋ ಮುಚ್ಚಿ ಹೋಗ್ಬಿಡ್ತದೆ. ಅದನ್ನು ಸಮಾಧಿ ಮಾಡಿ ಮತ್ತು ಕಾಯಿ ಹೊಡೆದ ನೀರು ಕುಡಿದು ಹೋಗುವಂಥ ಪ್ರಸಂಗ ಆಗ್ತದೆ. ಇದಕ್ಕೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ. ಈ ಯೂಟ್ಯೂಬರ್ಸ್ಗಳು ಭಾಳ ಸಾಹಸ ಮಾಡಿದ್ರು. ಒಂದು ಕಾಲಕ್ಕೆ ಹೋರಾಟಗಾರರು ಮಾಡ್ತಾಯಿದ್ರು, ಯೂನಿಯನ್ಗಳು ಮಾಡ್ತಾಯಿದ್ರು ಹೋರಾಟದ ಮೂಲಕ. ಆ ಕೆಲಸವನ್ನು ಇವತ್ತು ಯೂಟ್ಯೂಬರ್ಗಳು ಮಾಡ್ತಾಯಿದ್ದಾರೆ. ಒಬ್ಬರು ಅಂತಲ್ಲ, ಭಾಳ ಜನ ಯೂಟ್ಯೂಬರ್ ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ದೊಡ್ಡ ಮಾಧ್ಯಮ, ಗೋಧಿ ಮೀಡಿಯಾ ಅಥವಾ ಒಂದು ದುಡ್ಡಿದಂಥವ್ರು ಇವ್ರು ಯಾರು ಇದ್ರ ಬಗ್ಗೆ ನೋ ರೆಸ್ಪಾನ್ಸ್. ಇವರೆಲ್ಲರೂ ಆ ಕುಷ್ಮಾವತಿಯನ್ನು ಕಲ್ಪಿಟ್ ಮಾಡೋಕ್ಕೆ